ಸೊ ಎಲ್ಲರಿಗೂ ನಮಸ್ಕಾರ. ಎರಡನೇ ದಿನದ ಮೊದಲನೇ ಪ್ಲೇಸ್ ಇಕ್ಕೇರಿಯ ಅಘೋರೇಶ್ವರ ಟೆಂಪಲ್. ಇದು ಸಾಗರದಿಂದ ಜಸ್ಟ್ 6 ಕಿಲೋಮೀಟರ್ಗೆ ಸಿಗುತ್ತೆ. ಇಲ್ಲಿನ ವಿಶೇಷತೆ ಏನಂತಂದರೆ, ನೀವು ಸಾಮಾನ್ಯವಾಗಿ ಲಿಂಗಗಳನ್ನ ದೇವಸ್ಥಾನದಲ್ಲಿ ನೋಡಿರ್ತೀರ. ಎಲ್ಲ ಲಿಂಗಗಳು ನಿಮಗೆ ಬಲಗಡೆ ಸೈಡ್ಗೆ ಕಾಣೋಕ್ಕೆ ಸಿಗತ್ತೆ, ಬಟ್ ಇಲ್ಲಿರೋ ದೇವರು ಎಡಗಡೆ ಸೈಡ್ಗೆ ಕಾಣಿಸುತ್ತೆ. ಯಾರಾದರೂ ನೀವು ಬೆಂಗಳೂರಿಂದ ಹೊರಟ್ರೆ ಇದನ್ನ ಫಸ್ಟ್ ಪ್ಲೇಸ್ ಆಗಿ ಮಾಡ್ಕೊಳ್ಳೋದು ನನ್ನ ರೆಕಮೆಂಡೇಶನು. ಯಾಕೆಂದರೆ ನಾವು ಆಲ್ರೆಡಿ ಪಾರ್ಟ್ 1 ವಿಡಿಯೋ ಮಾಡಿರೋ ಪ್ರಕಾರ ಸಿಗಂದೂರ್ಗೆ ಹೋಗಿ ವಾಪಸ್ಸು ಜೋಗ್ ಹತ್ರ ಬಂದಿದ್ದೀವಿ. ಯಾಕೆಂದರೆ ನಮ್ಮದು ನೈಟ್ ಸ್ಟೇ ಇರೋದು ಜೋಗ್ ಜಲಪಾತದಲ್ಲಿ. ಸೊ ನಮ್ಮ ಪ್ಲ್ಯಾನ್ ಉಲ್ಟಾ ಆಯಿತು. ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀವೇನಾದ್ರು ಬೆಂಗಳೂರಿಂದ ಬಂದರೆ ಡೈರೆಕ್ಟ್ ಹಿಕ್ಕೇರಿ ಶ್ರೀಧರ ಆಶ್ರಮನ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಫ್ರೆಶ್ ಅಪ್ಗೆ ಈಸಿ ಆಗುತ್ತೆ, ಮತ್ತು ಪ್ಲೇಸಸ್ಸು ನಿಮಗೆ ನಿಯರ್ ಬೈ ಸಿಗುತ್ತೆ. ಸೊ ದೇವಸ್ಥಾನನ ಒಂದು ರೌಂಡ್ ಹಾಕೋಣ ಬನ್ನಿ. ಸೊ ನಾವೀಗ ಎರಡನೇ ಪ್ಲೇಸ್ ಕಡೆಗೆ ಹೋಗೋಣ. ಇಕ್ಕೇರಿ ಟೆಂಪಲ್ ಮತ್ತು ಶ್ರೀಧರ ಆಶ್ರಮ ಎರಡೂ ಒಂದೇ ರೋಡಲ್ಲಿ ಬರುತ್ತೆ. ಒಂದೇ ರೋಡಲ್ಲಿ ಅಂದರೆ ಆಲ್ಮೋಸ್ಟ್ 6 ಕಿಲೋಮೀಟರ್ ಮಾತ್ರನೇ ಡಿಫ್ರೆನ್ಸು ಇಲ್ಲಿಂದ ಅಲ್ಲಿಗೆ. ಸೊ ಫೈನಲಿ ನಾವು ಬಂದಿದ್ದೀವಿ ಮೂರನೇ ಪ್ಲೇಸ್ಗೆ, ಅದು ಶ್ರೀಧರ ಆಶ್ರಮ. ಇಲ್ಲಿನ ವಿಶೇಷತೆ ಏನು ಅಂತಂತಂದರೆ, ಬಸವನ ಬಾಯಲ್ಲಿ ನೀರು ಬರುತ್ತೆ. ಸೊ ಫೈನಲಿ ನಾವು ಬಂದಿದ್ದೀವಿ ದೇವಸ್ಥಾನದ ಹತ್ರ. ದೇವಸ್ಥಾನದ ಸಮಯ ಬಂದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಸಜೆಸ್ಟ್ ಮಾಡ್ದಂಗೆ, ಯಾರು ಬೆಂಗಳೂರಿಂದ ನೀವೇನಾದ್ರು ಪ್ಲ್ಯಾನ್ ಮಾಡಿದ್ರೆ ಫಸ್ಟ್ ಪ್ಲೇಸ್ ಇದನ್ನು ತಗೊಳ್ಳಿ. ಫ್ರೆಶ್ ಅಪ್ಗೆ ಮತ್ತು ತಿಂಡಿ ಊಟ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಸೊ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಬಸವನ ಬಾಯಲ್ಲಿ ನೀರು ಬರುತ್ತೆ ಅಂತಂದರೆ ಇದೇ ಆ ಸ್ಪಾಟು. ಈ ನೀರು ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ ಮೂಲ ಅಂತೂ ಇಲ್ಲ. ಸೊ ಈ ನೀರಲ್ಲಿ ಯಾರೇ ಬಂದು ಸ್ನಾನ ಮಾಡಿದ್ರೆ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತನೋ ಒಂದು ನಂಬಿಕೆ ಇದೆ. ನಾನು ಸುಮಾರು ಒಂದು 10 ವರ್ಷದ ಇದೇ ಜಾಗಕ್ಕೆ ಬಂದಾಗ ಈ ಬಸಪ್ಪಂಗೆ ಫುಲ್ ಅದು ಕಲ್ಲಿನ ವಿಗ್ರಹ ಇತ್ತು, ಬಟ್ ಇವಾಗ ಸ್ವಲ್ಪ ಆಲ್ಟರ್ ಮಾಡಿ ಒಂದು ಬೆಳ್ಳಿ ಮುಖವಾಡ ಕೂಡ ಹಾಕಿದ್ದಾರೆ. ಸೊ ಎಲ್ಲರೂ ಕೂಡ ಈ ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಹಾಗೆ ನಿಮಗೆ ನಾನು ಏನಕ್ಕೆ ಇದನ್ನು ಫಸ್ಟ್ ಪ್ಲೇಸ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ತಿಂಡಿ ಮತ್ತು ಊಟ ಎರಡೂ ನಿಮಗೆ ಇಲ್ಲಿ ಅವೈಲಬಲ್ ಇರುತ್ತೆ. ಸೊ ನೀವು ಬಂದು ಆರಾಮಾಗಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಫ್ರೀ ಊಟನ ತಿನ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ಗಳನ್ನ ನೀವು ಮಾಡ್ಬೋದು. ಸೊ ಅನ್ನೋದಕ್ಕೋಸ್ಕರ ನಾನು ಇದನ್ನು ಫಸ್ಟು ಪ್ಲೇಸಸ್ ಆಗಿ ಸಜೆಸ್ಟ್ ಮಾಡಿದೆ. ಇದೇನೇ ಭೋಜನ ಶಾಲೆಗೆ ದಾರಿ, ಫ್ರೀ ಇರುತ್ತೆ. ಆರಾಮಾಗಿ ಬಂದು ತಿಂದು ನೆಕ್ಸ್ಟ್ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಬಂದು ಜೋಗ್ ಫಾಲ್ಸು. ಅಲ್ಲೇ ನಾವು ರೂಮ್ನ ಬುಕ್ ಮಾಡ್ಕೊಂಡಿರೋದು ಕಾರಣಕ್ಕೆ ನಾವು ಅಲ್ಲೇ ಇವತ್ತು ಹಾಲ್ಟ್ ಮಾಡ್ತಾ ಇದ್ದೀವಿ. ಸೊ ಇದೇ ಲಂಚ್ ಟೈಮ್, ಮಧ್ಯಾಹ್ನ ಭೋಜನದ ಸಮಯ 12:30ಇಂದ 2:30ವರೆಗೂ ನಿಮಗೆ ಅವೈಲೇಬಲ್ ಇರುತ್ತೆ. ಫೈನಲಿ ನಾವು ಬಂದಿದ್ದೀವಿ ಜೋಗ್ ಫಾಲ್ಸ್ಗೆ. ನಾವಿಲ್ಲಿ ಆಲ್ರೆಡಿ ರೂಮ್ನ ಬುಕ್ ಮಾಡಿದ್ದೀವಿ. ಅದು KSTDCಯಿಂದ ಒಂದು ಗೌರ್ಮೆಂಟ್ ಗೆಸ್ಟ್ ಹೌಸ್ ಆಗಿರುತ್ತೆ. ಸೊ ಇದರಲ್ಲಿ ಏನು ವಿಶೇಷತೆ ಇದೆ ಅಂತಂತಂದರೆ, ಇದರಲ್ಲಿ ಒಂದು ಬೆಸ್ಟ್ ಸಿನಿಕ್ ವ್ಯೂ ಸಿಗುತ್ತೆ. ಅದನ್ನು ನಾನು ನಿಮಗೆ ರೂಮ್ ಒಳಗಡೆ ಹೋಗಿ ತೋರಿಸ್ಕೊಡ್ತೀನಿ. ಸೊ ಫೈನಲಿ ನಾವಿವಾಗಿದ್ದೀವಿ ರೂಮ್ ಒಳಗಡೆ. ಗೌರ್ಮೆಂಟ್ ರೂಮ್ಸ್ ಅಂತಂತಂದರೆ ಕೆಲವೊಬ್ಬರು ಹೈಜಿನಿಕ್ ಇರಲ್ಲ, ಚೆನ್ನಾಗಿರಲ್ಲ ಅನ್ನೋದೇ ಕಾನ್ಸೆಪ್ಟ್ ಇದೆ. ಆ್ಯಕ್ಚುಲಿ ನಾವು ಇರೋವಂತಹ ಒಂದು ರೂಮ್ ಮಾತ್ರ ತುಂಬ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒನ್ ಆಫ್ ದ ಒಂಥರ ಲಕ್ಸುರಿ ಹೋಟೆಲ್ ಫೀಲ್ನ ಕೊಡ್ತಾ ಇದೆ. ಆ್ಯಕ್ಚುಲಿ ನಾವು ಈ ರೂಮ್ನ ಬುಕ್ ಮಾಡಿದ್ದೆ ಒಂದು ವ್ಯೂಗೋಸ್ಕರ. ಆ ವ್ಯೂ ಯಾವ ರೀತಿ ಇದೆ ಅಂತ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಈ ಥರ ಇದೆ ನೋಡಿ ವ್ಯೂ. ರೂಮ್ ಒಳಗಡೆ ಕುತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡೋಕ್ಕೆ ಎಷ್ಟು ಖುಷಿ ಆಗತ್ತೆ ಅಂತಂತಂದರೆ, ಇದೆಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ತುಂಬ ನೀರಿದ್ದಾಗ ಒಂದು ಸರಿ ಬನ್ನಿ, ಈ ರೂಮ್ಗಳನ್ನ ಬುಕ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿ. ಇದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ, ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರನೇ ಇದು ಗೊತ್ತಾಗುತ್ತೆ. ಸೊ ನನಗಂತೂ ಇದನ್ನು ನೋಡಿ ತುಂಬ ಖುಷಿ ಆಗೋಯಿತು. ಇನ್ನೊಂದಷ್ಟು ವರ್ಕ್ ಮಾತ್ರ ಅಲ್ಲಿ ನಡೀತಾ ಇದೆ. ಮೇ ಬಿ ಆ ವರ್ಕ್ ಎಲ್ಲ ಮುಗಿದ್ಮೇಲಂತೂ ಇದು ನೆಕ್ಸ್ಟ್ ಲೆವೆಲ್ಗಿರುತ್ತೆ ಅಂತ ಅನಿಸುತ್ತೆ. ಬನ್ನಿ ಹಂಗೆ ಒಂದು ಚಿಕ್ಕ ರೂಮ್ ಟೂರ್ ಮಾಡೋಣ. ವಾಟರ್ ಬಾಟಲ್ಲು, ಕಾಫಿ, ಟೀ, ಬಿಸಿನೀರಿಗೆ ಅಂತಲೇ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. TV ಇದೆ, ಆರಾಮಾಗಿ ನೋಡ್ಬೋದು. ಸೊ ಹಾಗೆ ಒಳಗಡೆ ಬಂದರೆ ಒಂದು ದೊಡ್ಡ ಮಿರರ್ನ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ವಾಶ್ರೂಮ್ ಕೂಡ ತುಂಬ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಗುಡ್. ಸೊ ಇದು ರೂಮ್ ಟೂರ್ ಸಾಕು ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಫಾಲ್ಸ್ ಹತ್ರ ಹೋಗೋಣ. ಫಾಲ್ಸ್ ಯಾವ ರೀತಿ ಬೀಳ್ತಾ ಇದೆ ಅಂತ ಹತ್ರದಿಂದ ಎಕ್ಸ್ಪ್ಲೋರ್ ಮಾಡೋಣ.
ಬನ್ನಿ ಗೈಸ್, ಸೀರಿಯಸ್ಲಿ ಈ ವ್ಯೂನ ನೋಡಿ ನಾನು ಯಾವ ಲೆವೆಲ್ಗೆ ಕಳೆದೋಗ್ಬಿಟ್ಟಿದೀನಿ ಅಂತಂದ್ರೆ ಮಾತಾಡಂಗೆ ಇಲ್ಲ. ಈ ಒಂದು ಫಾಲ್ಸ್ ಪಕ್ಕದಲ್ಲಿ ರೂಮ್ ಮಾಡಿ ನೈಟ್ ಕಳೀತಾ ಇದ್ದೀನಿ ಅಂತನ್ನೋ ಖುಷಿ ಇದೆಯಲ್ಲ, ಸೀರಿಯಸ್ಲಿ ಇದೆಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಾನು ಬರೋದು ಒಂದಿನ ಮುಂಚೆ ತುಂಬಾ ಅಂದ್ರೆ ತುಂಬಾ ನೀರಿತ್ತು. ಆ ಒಂದು ಕಾರಣಕ್ಕೆ ನಾನು ಈ ರೂಮ್ನ ಬುಕ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ನೀರು ಕಡಿಮೆ ಆಗಿದೆ. ಬಟ್ ಪೈಸಾ ವಸೂಲ್ ಯಾವ ಥರ ಇದೆ ನೋಡಿ. ಏನು ಹೇಳಿ ಇದ್ರ ಬಗ್ಗೆ. ಆ್ಯಕ್ಚುಲಿ ನನಗೆ ಇನ್ನೊಂದು ಥಾಟ್ ಇದೆ, ಜೋಗ್ ಫಾಲ್ಸ್ನ ಆ ಕಡೆ ಸೈಡ್ಗೆ ಹೋಗ್ಬೇಕು ಅಂತ. ಈ ಬ್ರಿಡ್ಜ್ ಇದೆಯಲ್ಲ, ಹಿಂಗೆ ಹೋಗಿ ನಾವು ಜೋಗ್ ಫಾಲ್ಸ್ನ ಇನ್ನೊಂದು ಕಡೆಗೆ ಹೋಗ್ಬೋದು. ಸೊ ಇವತ್ತಿಗೆ ಫುಲ್ ಟಯರ್ಡ್ ಆಗಿದೆ. ಇವಾಗ ಹೋಗಿ ರೂಮಲ್ಲಿ ರೆಸ್ಟ್ ಮಾಡೋದು ಅಷ್ಟೇ ಕೆಲಸ. ನಿಮ್ಗೆ ಆ ಕಡೆ ವ್ಯೂನ ನಾಳೆ ಮಾರ್ನಿಂಗ್ ತೋರಿಸ್ಕೊಡ್ತೀನಿ. ಸೊ ನಾನು ನಿನ್ನೆ ಹೇಳ್ದಂಗೆ ಜೋಗ್ ಫಾಲ್ಸ್ ವ್ಯೂನ ಆ ಕಡೆ ಸೈಡಿಂದ ತೋರಿಸ್ತೀನಿ ಅಂತ ಹೇಳಿದ್ದೆ. ಈಗ ಆಲ್ರೆಡಿ ನೈಟ್ ಸ್ಟೇ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದು 7:30ಗೆ ಬಂದಿದ್ದೀವಿ. ಆಲ್ರೆಡಿ ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ. ಸೊ ಈ ವ್ಯೂನ ಯಾರು ನೋಡಿಲ್ಲ ಅಂತಂತಂದರೆ ನೋಡಿ. ಸೊ ಆ್ಯಕ್ಚುಲಿ ನಾನು ಬಂದಿದ್ದು ಜೋಗ್ ಫಾಲ್ಸ್ನ ಟಾಪಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ನಿನ್ನೆ ನೀರು ಸ್ಟಾಪ್ ಆಗಿದೆ. ಸೊ ಇನ್ನೂ ಅದಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ ಹೋಗೋಕ್ಕೆ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ಜೋಗಿಂದ ಹೊರಡ್ತಾ ಆನ್ ದ ವೇ ನಮಗೆ ಮುಂಗಾರು ಮಳೆ ಸ್ಪಾಟ್ ಕುಣಿದು ಕುಣಿದು ಬಾರೆ ಸಾಂಗ್ ಏನು ಶೂಟ್ ಮಾಡಿದ್ರು ಆ ಜಾಗ ಸಿಕ್ತು. ಅಲ್ಲಿ ನಮ್ಮದು ಒಂದು ರೀಲ್ ಇರಲಿ ಅಂತ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಡೈರೆಕ್ಟಾಗಿ ಸೆವೆಕ್ಲು ಡ್ಯಾಮ್ಗೆ. ಸೆವೆಕ್ಲು ಡ್ಯಾಮಿಂದ ನೆಕ್ಸ್ಟು ಏನೇನು ಪ್ಲೇಸ್ ಇದೆ ಅದೆಲ್ಲ ಪಾರ್ಟ್ 3 ಬರುತ್ತೆ. ಯಾಕೆಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇದೆ. ಸೊ ಪಾರ್ಟ್ 2 ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.